ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜಾಮೀನನ್ನ ಈಗ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಹಾಗಾಗಿ ದರ್ಶನ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಹಾಗಿದ್ರೆ ಈಗ ಎಲ್ಲಿದ್ದಾರೆ? ತಮಿಳುನಾಡಿಗೆ ಹೋಗಿದ್ದಂತಹ ಜೀಪ್ ಈಗ ಖಾಲಿಯಾಗಿದೆ. ಮಹದೇಶ್ವರ ಬೆಟ್ಟದಿಂದ ದರ್ಶನ್ ಬಂದಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಿದ್ರೆ ದರ್ಶನ್ ಎಲ್ಲಿ ಹೋಗಿದ್ದಾರೆ? ಒಂದು ವೇಳೆ ಏನಾದರೂ ಅಬ್ಸ್ಕಾಂಡಿಂಗ್ ಆಗ್ಬಿಟ್ಟಿದ್ದಾರೆ ಅಥವಾ ನೆಟ್ವರ್ಕ್ ಇಲ್ಲದೆ ಇರುವಂತಹ ಜಾಗದಲ್ಲಿ ಏನಾದರೂ ಇದ್ದಾರೆ. 2:30ರವರೆಗೆ ಫೋನ್ ಸ್ವಿಚ್ ಆನ್ ಆಗಿತ್ತು. ಬಟ್ ಈಗ ಏಕಾಏಕಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಹಾಗಿದ್ರೆ ದರ್ಶನ್ ಎಲ್ಲಿದ್ದಾರೆ? ತಮಿಳುನಾಡಿಗೆ ಹೋಗಿದಂತಹ ಜೀಪ್ ಕೂಡ ಖಾಲಿಯಾಗಿದೆ. ಮತ್ತೊಂದು ಕಡೆ ಈಗ ಸರೆಂಡರ್ ಆಗ್ತೀನಿ ಅಂತ ದರ್ಶನ್ ಹೇಳಿದ್ರು. ಆದ್ರೆ ದರ್ಶನ್ ಎಲ್ಲಿದ್ದಾರೆ? ಈಗ ನಾವೇ ಕರ್ಕೊಂಡು ಬರ್ತೀವಿ ಅಂತ ಪೊಲೀಸರಿಗೆ ಹೇಳಿದ್ರು ವಿಜಯಲಕ್ಷ್ಮಿ ಹಾಗೆ ಧನ್ವೀರ್. ಬಟ್ ಈಗ ವಿಜಯಲಕ್ಷ್ಮಿ ಮತ್ತೆ ಧನ್ವೀರ್ ತಮ್ಮ ಸ್ಟೇಟ್ಮೆಂಟ್ ಅನ್ನ ಬದಲಾಯಿಸ್ತಾ ಇದ್ದಾರೆ. ಈಗ ವಿಜಯಲಕ್ಷ್ಮಿ ಅವರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಧನ್ವೀರ್ ಅವ್ರನ್ನ ಕೇಳಿದ್ರೆ ಪೊಲೀಸರು ಧನ್ವೀರ್ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾಕಾಗಿ ಹೇಳಿದ್ರು ದರ್ಶನ್ ಅವರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ? ಕೊನೆಯದಾಗಿ ಮಾತನಾಡಿರುವಂತದ್ದು ಕೂಡ ವಿಜಯಲಕ್ಷ್ಮಿ ಹಾಗೆ ಧನ್ವೀರ್ ಬಳಿ. ಹಾಗಿದ್ರೆ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಇವರಿಬ್ಬರಿಗೆ ಕೂಡ ಇನ್ಫಾರ್ಮೇಶನ್ ಗೊತ್ತಿರುವಂತದ್ದು. ನಾವೇ ಅವರನ್ನ ಕರ್ಕೊಂಡ್ ಬರ್ತೀವಿ, ಸರೆಂಡರ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಏಕಾಏಕಿ ದರ್ಶನ್ ಕಾಣೆಯಾಗಿದ್ದಾರೆ. ಈಗ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯಲಕ್ಷ್ಮಿ ಧನ್ವೀರ್. ದರ್ಶನ್ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿದೆ. ಹಾಗಿದ್ರೆ ದರ್ಶನ್ ಏನಾದ್ರೂ ಅಬ್ಸ್ಕಾಂಡಿಂಗ್ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಸರ್ಕಮ್ಸ್ಟೆನ್ಸಸ್ ನ ಎದುರಿಸಬೇಕಾಗುತ್ತೆ? ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗ ಜಾಮೀನನ್ನ ವಜಾ ಮಾಡಿರೋದ್ರಿಂದ ಅಫ್ಕೋರ್ಸ್ ಇವತ್ತು ತಲೆ ಮೇಲೆ ತಲೆ ಬಿದ್ರೂ ಕೂಡ ದರ್ಶನ್ ಅವರು ಪೊಲೀಸರ ಮುಂದೆ ಹಾಜರಾಗಬೇಕು. ಅದರಲ್ಲೂ ಕೂಡ ಆದೇಶದ ಕಾಪಿಯನ್ನ ಪರಿಶೀಲಿಸಿದ ಬಳಿಕ ಪೊಲೀಸರ ಕ್ರಮ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಒಂದು ಆದೇಶ ಬಂದ ತಕ್ಷಣ ಪೊಲೀಸರು ಯಾವುದೇ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಹಕ್ಕನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ನಾವೇ ಸರೆಂಡರ್ ಆಗ್ತೀವಿ ಅಂತ ಹೇಳಿದ್ರೆ ಹೋಗಿ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇರಲ್ಲ. ಇವ್ರು ಹೇಳಿದ್ದು ನಾವೇ ಬಂದು ಸರೆಂಡರ್ ಆಗ್ತೀವಿ ಅಂತ. ಹಾಗಾಗಿ ಪೊಲೀಸರು ಸಂಪರ್ಕದಲ್ಲಿ ಇರುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಸುಮಾರು 2:30ರ ವೇಳೆಗೂ ಕೂಡ ದರ್ಶನ್ ಅವರು ಸಂಪರ್ಕದಲ್ಲಿ ಇದ್ರು. ಬಟ್ ಈಗ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಇನ್ ಕೇಸ್ ಏನಾದರೂ ದರ್ಶನ್ ಅವರು ಅಬ್ಸ್ಕಾಂಡಿಂಗ್ ಆದ್ರೂ ವಾಟ್ ಈಸ್ ದ ನೆಕ್ಸ್ಟ್ ಸರ್ಕಮ್ಸ್ಟೆನ್ಸಸ್? ಏನೆಲ್ಲ ಪರಿಣಾಮಗಳನ್ನ ಅವರು ಎದುರಿಸಬೇಕಾಗತ್ತೆ? ಖಂಡಿತವಾಗ್ಲೂ ಚೇತ್ರ, ಯಾಕಂದ್ರೆ ಕೊಲೆ ಆರೋಪಿ ದರ್ಶನ್ ಏನಾದ್ರೂ ಈಗ ಬಂದು ಸರೆಂಡರ್ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನಿನಲ್ಲಿ ಒಂದಷ್ಟು ಸಂಕಷ್ಟಗಳನ್ನ ನಟ ದರ್ಶನ್ ಎದುರಿಸಲೇಬೇಕಾದಂತ ಅನಿವಾರ್ಯ ಇರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತಹದ್ದು ಪೊಲೀಸರನ್ನ ಹೋಗಿ ಅರೆಸ್ಟ್ ಅನ್ನ ಮಾಡಿ ಅನ್ನುವಂಥದ್ದು. ಯಾಕಂದ್ರೆ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಸರೆಂಡರ್ ಆಗೋದಕ್ಕೆ ಬರೋದಿಲ್ಲ, ಬದಲಾಗಿ ತನಿಖಾಧಿಕಾರಿಗಳೇ ಹೋಗಿ ಅರೆಸ್ಟ್ ಮಾಡಿ ಅವರೆಲ್ಲೇ ಇದ್ರು ಅಂತ ಕೂಡ ಹೇಳಿದೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ಆರೋಪಿಗಳನ್ನು ಕೂಡ ಅಷ್ಟೇ ಬೆಳಿಗ್ಗೆನೆ ಅವರವರ ಮನೆಗಳ ಬಳಿ ಪೊಲೀಸರನ್ನ ಕಳಿಸ್ತಾರೆ. ಕಳಿಸಿದ್ದ ಅಂತ ಬಳಿಕ ಮನೆಯಲ್ಲಿ ಇದಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಂತಾರೆ. ಕನ್ಫರ್ಮ್ ಮಾಡ್ಕೊಂಡಿದ್ದ ಅಂತ ಬಳಿಕ ಅವರಿಗೆ ಖುದ್ದಾಗಿ ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಮನೆಯಿಂದ ಹೊರಗಡೆ ಹೋಗಬಾರದು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ನಲ್ಲಿ ಇರುವಂತದ್ದು ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತಿದೆ. ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರನ್ನು ಕೂಡ ತಡೆದಿರ್ತಾರೆ. ಆದ್ರೆ ಇಲ್ಲಿ ನಟ ದರ್ಶನ್ ಮಾತ್ರ ಎಲ್ಲಿ ಒಂದ್ ಕಡೆ ಚಾಮರಾಜನಗರದ ಕಡೆ ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆದ್ರೆ ದರ್ಶನ್ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಸ್ವಿಚ್ ಆಫ್ ಆಗಿದ್ದಂತ ಕಾರಣಕ್ಕೋಸ್ಕರ ದರ್ಶನ್ ನಂಬರ್ನಿಂದ ಯಾವೆಲ್ಲ ಮೊಬೈಲ್ಗಳಿಗೆ ಕರೆ ಹೋಗಿತ್ತು ಅದರ ಬಗ್ಗೆ ಒಂದು CDR ಅನ್ನ ತಗೊಂತಾರೆ. ಕಾಲ್ ಲಿಸ್ಟ್ ಅನ್ನ ತಗೊಂಡಿದ್ದಾದಂತ ಬಳಿಕ ಅವರು ಅಧಿಕ ಸಂಖ್ಯೆಯಲ್ಲಿ ಕಾಲ್ ಮಾಡಿರುವಂತಹದ್ದು ನಟ ಧನ್ವೀರ್ ಹಾಗೂ ವಿಜಯಲಕ್ಷ್ಮಿಗೆ ಅಂತ ಗೊತ್ತಾಗುತ್ತೆ. ಅವರನ್ನು ಕೂಡ ಅಷ್ಟೇ ಪೊಲೀಸರು ಸಂಪರ್ಕವನ್ನು ಮಾಡ್ತಾರೆ. ಸಂಪರ್ಕ ಮಾಡಿದಾದಂತ ಬಳಿಕ ನಟ ದರ್ಶನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ರು. ದರ್ಶನ್ ಮಧ್ಯಾಹ್ನದ ವೇಳೆಗೆ ಬರ್ತೀನಿ, ಸರೆಂಡರ್ ಆಗ್ತೀನಿ ಅಂತ ಹೇಳಿದರೆ ಬಹುತೇಕ ಒಂದು 3 ಗಂಟೆ ವೇಳೆಗೆ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳಿ ಧನ್ವೀರ್ ಕೂಡ ಅಷ್ಟೇ ಪೊಲೀಸರಿಗೆ ಹೇಳಿದ್ರು. ಆದ್ರೆ ದರ್ಶನ್ ಮಾತ್ರ ಇಲ್ಲಿವರೆಗೂ ಕೂಡ ಬಂದಿಲ್ಲ. 2:30ವರೆಗೂ ಕೂಡ ಅಷ್ಟೇ ಧನ್ವೀರ್ ಹೇಳ್ತಾ ಇದ್ದಂತೂ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರೆ, ಬಂದಿದ್ದಾದಂತ ಬಳಿಕ ಸರೆಂಡರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ದರ್ಶನ್ ಒಂದು ವಿಚಾರವನ್ನ ಹೇಳಿದ್ರಂತೆ, ನಾನು ಫ್ಯಾಮಿಲಿನ ನೋಡ್ಬೇಕು ಅಂತ ಹೇಳಿದ್ರಂತೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಕೂಡ 3 ಗಂಟೆ ವೇಳೆಗೆ ಆಯ್ತು, 3 ಗಂಟೆವರೆಗೂ ನಾವು ಕಾಯ್ತೀವಿ, ಮನೆ ಬಳಿ ಅರೆಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸರು ದರ್ಶನ್ ಅವರ ಅಪಾರ್ಟ್ಮೆಂಟ್ ನ ಮುಂಭಾಗಕ್ಕೆ ಹೋಗಿ ಅವರು ಕೂಡ ಅಷ್ಟೇ ಕಾಯ್ತಾ ಇದ್ರು. ಆದ್ರೆ 2:30 ಆದಂತ ಬಳಿಕ ಎಲ್ಲವೂ ಕೂಡ ಅಷ್ಟೇ ಚೇಂಜಸ್ ಆಗಿರುವಂತಹದ್ದು. ದರ್ಶನ್ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಇಲ್ಲ ಅನ್ನುವಂಥದ್ದನ್ನ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಹೇಳ್ತಿದ್ದಾರೆ. ಇದರಿಂದ ಪೊಲೀಸರಿಗೂ ಕೂಡ ಅಷ್ಟೇ ಒಂದ್ ರೀತಿ
ಕೋಪಭರಿತರಾಗಿರುವಂತದ್ದು. ಯಾಕಂದ್ರೆ ಇದೇ ಒಂದು ವಿಚಾರವನ್ನೇನಾದ್ರೂ ಅವರು ಬೆಳಿಗ್ಗೆ ಹೇಳಿತ್ತು ಅಂತಂದ್ರೆ ಪೊಲೀಸರು ಅವ್ರದ್ದೇ ಆದಂತಹ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಆತ ಎಲ್ಲಿದ್ದಾನೆ, ಟವರ್ ಡಂಪ್ ಆಗಿರ್ಬೋದು ಅಥವಾ ಬೇರೆ ರೀತಿಯಂತ ಲೊಕೇಶನ್ ಟ್ರ್ಯಾಕ್ ಮಾಡುವಂತದ್ದಾಗಿರ್ಬೋದು, ಇದರ ಮುಖಾಂತರವಾಗಿ ದರ್ಶನ್ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಒಂದ್ ವೇಳೆ ದರ್ಶನ್ ಚಾಮರಾಜನಗರದಲ್ಲಿ ಇದ್ದಿದ್ದಾದಂತಹ ವೇಳೆಯಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಹೋಗ್ಬಿಟ್ಟು ಆತನನ್ನ ಇಮಿಡಿಯೇಟ್ ಆಗಿ ತಮ್ಮ ವಶಕ್ಕೆ ಪಡೆದಿರಿ, ನಾವು ಬಂದಿದ್ದಾದಂತ ಬಳಿಕ ಆತನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅವರು ಬಂದು ಸರೆಂಡರ್ ಆಗ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಂಡಂತ ಪೊಲೀಸರು 3 ಗಂಟೆ ವೇಳೆಗೆ ಬರ್ತಾರೆ, ಸರೆಂಡರ್ ಮಾಡಿಸ್ಬಿಟ್ಟು 4 ಗಂಟೆಗೆ ಮೆಡಿಕಲ್ ಪ್ರೊಸೀಜರ್ ಎಲ್ಲವನ್ನು ಕೂಡ ಮುಗಿಸ್ಕೊಂಡಿದ್ದ ಅಂತ ಬಳಿಕ 5:05 ವೇಳೆಗೆ ಕೋರ್ಟ್ಗೆ ನಾವೆಲ್ಲರೂ ಕೂಡ ಆರೋಪಿಗಳನ್ನ ಹಾಜರುಪಡಿಸಿ ತದನಂತರ ಪರಪ್ನ ಅಗ್ರಹಾರ ಜೈಲಿಗೆ ಬಿಡೋಣ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ 2:15 ಕೂಡ ಅಷ್ಟೇ ಧನ್ವೀರ್ ಮತ್ತು ವಿಜಯಲಕ್ಷ್ಮಿ ಸಂಪರ್ಕದಲ್ಲಿದ್ದಂತ ದರ್ಶನ್ ಈಗ ಏಕಾಏಕಿ ಅವರ ಸಂಪರ್ಕದಲ್ಲಿಲ್ಲ, ಬದಲಾಗಿ ಆತ ಬಳಕೆ ಮಾಡ್ತಿದ್ದಂತ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ದರ್ಶನ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಸದ್ಯಕ್ಕೆ ಇಬ್ರು ಕೂಡ ಅಷ್ಟೇ ಪೊಲೀಸರು ಕೊಡ್ತಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರನೇ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಅನ್ನ ನೇರವಾಗಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಹೋಗಿ ಸೂಚನೆಯನ್ನ ಎಸಿಪಿ ಚಂದನ್ ಕೊಟ್ಟಿದ್ದಾರೆ. ಅದರಂತೆ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಕೂಡ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಹೋಗಿದ್ದಾರೆ. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ದರ್ಶನ್ ಇಲ್ಲ, ಆದ್ರೆ ದರ್ಶನ್ ಇದ್ದ ಅನ್ನುವಂತ ಒಂದು ಕಾರ್ ಮಾತ್ರ ಈಗಾಗಲೇ ಅವ್ರ ಅಪಾರ್ಟ್ಮೆಂಟ್ ಗೆ ಬಂದಿದೆ. ರೆಡ್ ಕಲರ್ ಜೀಪ್ ಏನ್ ಕಾಣ್ತಿದೆ ಆ ಜೀಪ್ ಈಗಾಗಲೇ ಬಂದಿರುವಂತದ್ದು. ಆ ಜೀಪ್ ನಲ್ಲಿ 2 ವ್ಯಕ್ತಿಗಳಿದ್ದಾರೆ. ಆ 2 ವ್ಯಕ್ತಿಗಳನ್ನ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಚಾಮರಾಜನಗರಕ್ಕೆ ಅದೇ ಜೀಪ್ ಅಲ್ಲಿ ಹೋಗಿದ್ರು, ಆ ಒಂದು ಜೀಪ್ ನ ಮುಖಾಂತರವಾಗಿ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಆ ಜೀಪ್ ನಲ್ಲಿ ಇದ್ದಂತ ಇಬ್ಬರನ್ನ ತೀವ್ರ ವಿಚಾರಣೆಗೊಳಪಡಿಸ್ತಿರುವಂತದ್ದು. ನಿಜವಾಗ್ಲೂ ದರ್ಶನ್ ಜೀಪ್ ನಲ್ಲಿ ಇದ್ದಿದ್ದೇ ಆದಂತ ವೇಳೆಯಲ್ಲಿ ಎಲ್ಲಿವರೆಗೂ ಅವ್ರು ಬಂದ್ರು, ಎಲ್ಲಿ ಇಳ್ಕೊಂಡ್ರು, ಯಾರಾದ್ರೂ ಆತನನ್ನ ಬಂದು ಕರ್ಕೊಂಡು ಹೋದ್ರ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಸದ್ಯಕ್ಕೆ ಇಬ್ಬರಿಂದನೂ ಕೂಡ ಕೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರಂತದ್ದು. ಒಂದ್ ವೇಳೆ ಏನಾದ್ರೂ ಪರ್ಟಿಕ್ಯುಲರ್ ಆಗಿ 2 ವ್ಯಕ್ತಿ ಹೌದು ಇಂಥ ಪ್ಲೇಸ್ ವರ್ಗೂ ಕೂಡ ಇದ್ರು, ಇದಂತ ಬಳಕೆ ಇಂಥವ್ರ ಜೊತೆ ಹೋದ್ರು ಅನ್ನಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರ ಆ ಒಂದು ಸ್ಪಾಟ್ಗೆ ಯಾರನ್ನಾದ್ರೂ ಕಳಿಸ್ಕೊಡ್ತಾರೆ. ಅಲ್ಲಿರುವಂತಹ ಸಿಸಿ ಕ್ಯಾಮರಾಸ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಅವರ ಇನ್ಫಾರ್ಮರ್ಸ್ ನ ಮುಖಾಂತರವಾಗಿ ಆ ಒಂದು ಪರ್ಟಿಕ್ಯುಲರ್ ಅಂತ ಕಾರ್ ಇಲ್ಲೋಯ್ತು ಏನು ಅನ್ನೋದ್ರ ಬಗ್ಗೆ ಟ್ರೇಸ್ ಮಾಡ್ತಾರೆ. ಈಗ ಇಲ್ಲೊಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏಕಾಏಕಿ 2:15 ಇದ್ದಂತಹ ಸಂಪರ್ಕದಲ್ಲಿ ದರ್ಶನ್ ಈಗ ಸಂಪರ್ಕದಲ್ಲಿ ಇಲ್ಲ ಅಂದಾಗ ಪೊಲೀಸರು ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಆ ಒಂದು ದರ್ಶನ್ ನ ಬಂಧನ ಮಾಡುವಂತ ಈಗಾಗಲೇ ಎಸಿಪಿ ಚಂದನ್ ಅವ್ರಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಸಿಪಿ ಚಂದನ್ ತಮ್ಮ ಟೀಮ್ಗೆ ಅಲರ್ಟ್ ಮಾಡಿದ್ದಾರೆ. ನಟ ದರ್ಶನ್ ಬಗ್ಗೆ ಎಲ್ಲಾ ರೀತಿಯಂತ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ಳಿ, ಆತ ಟ್ರಾವೆಲ್ ಹಿಸ್ಟ್ರಿಯಿಂದ ಹಿಡಿದು ಎಲ್ಲೆಲ್ಲಿ ಓಡಾಡಿದಾನೆ, ಇವತ್ತು ಬೆಂಗಳೂರಿಗೆ ನಿಜವಾಗ್ಲೂ ದರ್ಶನ್ ಬಂದಿದ್ದಾರೆ ಅಥವಾ ಅವರ ಜೀಪ್ ಮಾತ್ರ ಬಂದಿದೆಯಾ, ಒಂದ್ ವೇಳೆ ದರ್ಶನ್ ಏನಾದ್ರೂ ತನ್ನ ಫ್ರೆಂಡ್ ನ ಫಾರ್ಮ್ ಹೌಸ್ ನ ಮುಖಾಂತರವಾಗಿ ಬೇರೆ ಎಲ್ಲಾದ್ರೂ ಹೋಗಿ ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಅಂತ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ದರ್ಶನ್ಗೆ ಇದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಪ್ರಕಾರವಾಗಿ ನಟ ದರ್ಶನ್ ಬಂದು ಸರೆಂಡರ್ ಆಯ್ತು ಅಂತಂದ್ರೆ ಆತನಿಗೆ ಮುಂದಿನ ಕಾನೂನಿನಲ್ಲಿ ಒಂದಷ್ಟು ಯಾವ ರೀತಿ ಸವಾಲುಗಳು ಅಷ್ಟೊಂದು ಇರೋದಿಲ್ಲ. ಯಾಕಂದ್ರೆ ನಾಳೆ ದಿನ ಕೇಸ್ ಟ್ರಯಲ್ ಹಂತಕ್ಕೆ ಹೋದಂತಹ ವೇಳೆಯಲ್ಲಿ ಇದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಹೇಳುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಕೊಂಡು ಅವ್ರನ್ನ ಜೈಲಿಗೆ ಕಳಿಸಿ ಅಂತ ಹೇಳಿದೆ. ಇಂತಹ ಸಂದರ್ಭದಲ್ಲಿ ಆತ ನಾಪತ್ತೆಯ ಪ್ಲಾನ್ ಮಾಡುವಂತದ್ದಾಗಿರ್ಬೋದು, ಯಾರಿಗೂ ಸಿಗದೆ ಹೋಗುವಂತದ್ದಾಗಿರ್ಬೋದು, ಇದು ಎಲ್ಲೋ ಒಂದು ಕಡೆ ಕಾನೂನಿನ ಮೇಲೆ ಗೌರವ ಇಲ್ಲದ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಹುನ್ನಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ನಾಳೆ ಕೇಸ್ನ ಟ್ರಯಲ್ ನ ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಶ್ನೆ ಮಾಡಿ ಜಡ್ಜ್ಗೆ ಹೇಳುವಂತ ಒಂದು ಸಂದರ್ಭಗಳು ಕೂಡ ಬರಬಹುದು. ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ಟ್ರಯಲ್ ನ ಹಂತಕ್ಕೆ ಈ ಒಂದು ಪ್ರಕರಣ ಹೋದಾಗ ಇದೆಲ್ಲವನ್ನೂ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ನಟ ದರ್ಶನ್ನೇ ಬಂದು ಏನಾದ್ರೂ ಇವತ್ತು ಅಥವಾ ಈಗ ಪೊಲೀಸರು ಅರೆಸ್ಟ್ ಮಾಡಿಲ್ಲ ಅಂತಂದ್ರು ನೇರವಾಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೋ ಅಥವಾ ಕೋರ್ಟ್ಗೆ ಆಗಿರ್ಬೋದು ಅಥವಾ ನೇರವಾಗಿ ತನಿಖಾಧಿಕಾರಿಗೆ ಫೋನ್ ಮಾಡ್ಬಿಟ್ಟು ಇಂಥ ಪ್ಲೇಸ್ ಅಲ್ಲಿ ಇದ್ದೀನಿ, ನಾನು ಎಲ್ಲಿಗೆ ಬರ್ಬೇಕು ಹೇಳಿದ್ರೆ ಬರ್ತೀನಿ ಅಂತಾನು ಹೇಳ್ಬೋದು, ಅಥವಾ ನೀವೇ ಯಾರಾದ್ರೂ ಸ್ಟಾಫ್ ನ ಕಳ್ಸ್ಕೊಂಡು ನಾನು ಕರ್ಕೊಳ್ಳಿ ಅಂತಾನು ಹೇಳ್ಬೋದು. ಇದು ಮಾಡಿದ್ರೆ ನಟ ದರ್ಶನ್ ಒಂದು ರೀತಿ